ನೋಡಿ ನಾನೊಂದು ಬಟರ್ ಚಿಕನ್ ಮಾಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟ್ ಇದೆ ಗೊತ್ತಾ, ಅಷ್ಟು ಚೆನ್ನಾಗಿದೆ. ಸಾಫ್ಟಾಗಿ ಚಿಕನೆಲ್ಲ ಬೆಂದಿದೆ. ನಾನು ಕುಕ್ಕರೆಲ್ಲ ಮಾಡಿಲ್ಲ, ನಾನು ನಾರ್ಮಲ್ ಪಾತ್ರೆ ಕಡಾಯಲ್ಲೇ ಮಾಡಿರೋದು. ಬಟರ್ ಚಿಕನೆಲ್ಲ ಕಡಾಯಲ್ಲೇ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಚಪಾತಿ. ಇದು ಮೇಲೆ ಬಂದು ಫ್ರೆಶ್ ಕ್ರೀಮ್ ಹಾಕಿದೆ ನೋಡಿ. ನೀವು ಒಂದು ಸಲ ಡಾಬಲ್ಲಿ ಹೋಗಿ ತಿಂತಿರಲ್ವಾ, ಅದಕ್ಕೆ 200-300 ಕೊಡ್ತೀವಿ. ಅದ್ರ ಬದಲು ಮನೇಲಿ ನಾವು 200 ರೂಪಾಯಿ ಖರ್ಚು ಮಾಡಿದ್ರೆ ಮನೆಯಲ್ಲೆಲ್ಲರೂ ಊಟ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ನೋಡಿ. ಬನ್ನಿ ಇದು ಹೇಗೆ ಮಾಡಿದ್ರು ಒಂದು ಸಲ ನೋಡೋಣ, ನಾವು ಕ್ಲಿಪ್ಪಿಂಗ್ ನೋಡೋಣ. ಹಾಯ್, ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಶಶಿ ಮಾತಾಡ್ತಾ ಇದ್ದೀನಿ. ನಾನು ಇವತ್ತೊಂದು ಇದು ಲಾಸ್ಟ್ ದಿನ ಇತ್ತು ಚಿಕನು, ಯಾಕೆಂದ್ರೆ ನಾಳೆಯಿಂದ ಇದು ಇದೆಯಲ್ವಾ ಕಾರ್ತಿಕ್ ಸೋಮವಾರ, ಅದಕ್ಕೋಸ್ಕರ ಒಂದು ಬಟರ್ ಚಿಕನ್ ಮಾಡೋ ಅಂತ ಬಂದಿದ್ದೀನಿ. ಇದು ಸ್ವಲ್ಪ ಒಂದು ಅರ್ಧ ಕೆಜಿ ಚಿಕನ್ ಇದೆ. ನಾನು ಜಾಸ್ತಿ ಚಿಕನ್ ತೊಗೊಂಡಿಲ್ಲ. ಅರ್ಧ ಕೆಜಿ ಚಿಕನ್ ನಾನು ಬಟರ್ ಚಿಕನ್ ಮಾಡ್ತಾಯಿದ್ದೀನಿ. ಬನ್ನಿ ಏನೇನು ಹಾಕ್ಬೇಕು ಮಸಾಲೆ ಅಂತ. 1 ಸ್ಪೂನಷ್ಟು ಧನಿಯಾ ಪೌಡರ್, 1 ಸ್ಪೂನು ಅಷ್ಟು ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ. ಇದಕ್ಕೆ ಚಕ್ಕೆ ಲವಂಗ ಏನು ಹಾಕಬಾರ್ದು. ನಾನು ಸ್ವಲ್ಪ ಒಂದು ಸಲ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪು ಹಾಕ್ತೀನಿ. ನಾನು ಮತ್ತೆ ಹಾಕ್ತೀನಿ ಉಪ್ಪು. ಇದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಹಾಕ್ತಾಯಿಲ್ಲ, ನಾನು ಫ್ರೈ ಮಾಡ್ತೀನಲ್ವ ಅದಕ್ಕೆ ಹಾಕ್ತೀನಿ ಶುಂಠಿ ಬೆಳ್ಳುಳ್ಳಿ. ಸ್ವಲ್ಪ ಮ್ಯಾರಿನೇಟ್ ಮಾಡಿಟ್ರೆ ಒಂದು 1/2 an hour ಚೆನ್ನಾಗಿರುತ್ತೆ ಅಂತ. ಇದಕ್ಕೆ ಬೋನ್ಲೆಸ್ ತೊಗೋಬೇಕಂತ ನಾನು ಸ್ವಲ್ಪ ವಿತ್ ಬೋನ್ ಹಾಕಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ಇವಾಗ ಇದು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಬಟರ್ ಹಾಕಿದ್ದೀನಿ. ಬಟರ್ ಸ್ವಲ್ಪ ಮೆಲ್ಟ್ ಆಗಲಿ. ಬಟರ್ ಚಿಕನ್ ಅಂದರೆ ಬಟರ್ ಸ್ವಲ್ಪ ಜಾಸ್ತಿನೇ ಇರಬೇಕು. ಇದು ಬಟರಲ್ಲಿ ಸಾಲ್ಟ್ ಇರುತ್ತೆ, ಸ್ವಲ್ಪ ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಬಟರಲ್ಲಿ ಸಾಲ್ಟು ಚಿಕನ್ ಸಾಲ್ಟ್ ಅಂದರೆ ತಿನ್ನೋಕ್ಕಾಗಲ್ಲ, ಅದಕ್ಕೆ. ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು. ಒಂದು ಚಿಕ್ಕದೊಂದು ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಇಷ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ. ಇದಿಷ್ಟು ಬ್ರೌನ್ ಕಲರ್ ಆಗಿದೆ. ನಾನು 2 ಟೊಮೊಟೊ ತೊಗೊಂಡು, ಇದು ಫಾರಮ್ ಟೊಮೊಟೊ, ನಾಟಿ ಟೊಮೊಟೊ ತೊಗೊಂಡ್ರೆ ಅದು ಹುಳಿ ಆಗಿಬಿಡುತ್ತೆ. ಅದಕ್ಕೋಸ್ಕರ 2 ಫಾರಮ್ ಟೊಮೊಟೊ ತೊಗೊಂಡು. ಇದಕ್ಕೆ ನಾನು ಟೇಸ್ಟ್ ಇರಲಿ ಅಂತ 3 ಹಸಿಮೆಣಸಿನ್ಕಾಯಿ, ಒಂದು 20 ಗೋಡಂಬಿ. ಇವೆಲ್ಲ ಸ್ವಲ್ಪ ಫ್ರೈ ಆಗುತ್ತೆ ಚೆನ್ನಾಗಿ. ನೋಡಿ ಇದು ಚೆನ್ನಾಗಿ ಫ್ರೈ ಆಗ್ತದೆ. ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಇಷ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಯಾವುದೇ ಚಕ್ಕೆ ಲವಂಗ ಏನೂ ಹಾಕ್ಬಾರ್ದು. ಇದಕ್ಕೆ ಇದು ಚೆನ್ನಾಗಿ ಸ್ವಲ್ಪ ಬಾಯ್ಲ್ ಆಗುತ್ತೆ. ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಇದು ಮಸಾಲೆ ಆಗಿದೆ. ನಾವಿವಾಗ ಇದನ್ನ ತಣ್ಣು ಬಿಡೋಣ. ಮತ್ತೊಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಈ ಫ್ಯಾನ್ ನಾನು ಸ್ವಲ್ಪ ಬೆಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಬೆಣ್ಣೆ ಕರಗಲಿದ್ದು. ಬೆಣ್ಣೆ ಕರಗಿದ್ದೀವಿ. ನಾನು ಚಿಕನ್ ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಚಿಕನ್ ಇದರಲ್ಲಿ ನಾವು ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಹಾಫ್ ಬಾಯ್ಲ್ ಆಗಬೇಕಿದೆ, ಅದಕ್ಕೋಸ್ಕರ. ಮಸಾಲೆ ತಣ್ಣಗಾಗಿದೆ ನೋಡಿ ಇದು. ಇವಾಗ ಇದನ್ನು ನಾವು ನುಣ್ಣಗೆ ನೋಡಿ ಈ ಥರ ಪೇಸ್ಟ್ ಮಾಡಬೇಕು, ನುಣ್ಣಗೆ. ಇದು ಬಾದಾಮಿ ಇದು ಹಾಕಿದ್ದೀವಲ್ಲ, ಗೋಡಂಬಿ, ಅದೆಲ್ಲ ಫುಲ್ಲು ನುಣ್ಣಗೆ ಪೇಸ್ಟ್ ಆಗಬೇಕು. ಇವಾಗ ಇನ್ನೊಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ನಾನು ಬಟರ್ ಹಾಕ್ತಾಯಿದ್ದೀನಿ. ಬಟರ್ ಚಿಕನ್ ಮೇಲೆ ಬಟರ್ ಜಾಸ್ತಿ ಇರಬೇಕು. ಇವಾಗ ಇದಕ್ಕೆ ನಾನು ರುಬ್ಬಿರೋಂಥ ಮಸಾಲೆ ಚೆನ್ನಾಗಿದು ಫ್ರೈ ಆಗಿ
ನೋಡಿ ಇಷ್ಟು ಫ್ರೈ ಆದ ಸಾಕು. ಇದಕ್ಕೆ ನಾನು ಇವಾಗ ಅದೇ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊತೀನಿ. ನಾವು ಬಟರ್ ತಿನ್ನಲ್ಲ, ನಮಗೆ ಬಟರ್ ಆಗಲ್ಲ ಅನ್ನೋರು ನೀವು ಆಯಿಲ್ ಕೂಡ ಹಾಕ್ಕೋಬೋದು ಆರಾಮಾಗಿ. ಬಟರೇ ಹಾಕೋಬೇಕಂತೇನಿಲ್ಲ, ಆಯಿಲು ಸ್ವಲ್ಪ ಯೂಸ್ ಮಾಡ್ಬೋದು. ಇದು ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ನೋಡಿ ಚೆನ್ನಾಗಿ ಕುದೀತಾ ಇದ್ದಿದ್ದು. ಇದಕ್ಕೆ ನಾನು ಉಪ್ಪು ಹಾಕ್ಕೊತೀನಿ. ಉಪ್ಪು ನಾನು ಸ್ವಲ್ಪ ಕಮ್ಮಿನೇ ಹಾಕಿ, ಯಾಕೆ ನಾನು ಚಿಕನಾಗೆ ಉಪ್ಪು ಇರುತ್ತೆ, ಆಮೇಲೆ ಬಟರ್ ಬಾಯ್ಲ್ ಆಗುತ್ತೆ. ಸ್ವಲ್ಪ ಇದು ಚೆನ್ನಾಗಿ ಬಾಯ್ಲ್ ಆಗಲಿ. ಬಾಯ್ಲ್ ಆಗ್ತದೆ. ನಾನು ಇದಕ್ಕೆ ಅರ್ಧ ಸ್ಪೂನಷ್ಟು ಸಕ್ಕರೆ ಹಾಕ್ತೀನಿ. ಬಟರ್ ಚಿಕನ್ಗೆ ಸ್ವೀಟು ಖಾರ ಬಟರ್ ಇದೆ, ಅದು ಬಟರ್ ಚಿಕನ್. ಇದು ಬಟರ್ ಚಿಕನ್ ರೆಡಿ ಆಯಿತು. ನೋಡಿ ಸುತ್ತಲೂ ಬಟರ್ ಬಿಟ್ಟಿದೆ ಎಣ್ಣೆ. ಚಿಕನ್ ಎಲ್ಲ ಸಾಫ್ಟಾಗಿದೆ. ಇವಾಗ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಮೇಲೆ ಕಸೂರಿ ಮೇಥಿ ಹಾಕ್ತೀನಿ. ಈ ಥರ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಲಾಸ್ಟು ಇದು ಬಂದು ಮಿಲ್ಕ್ ಮೇಡ್ ಫ್ರೆಶ್ ಕ್ರೀಮು. ಬಟರ್ ಚಿಕನ್ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಪರಿಮಳ ಕೂಡ ಅಷ್ಟೇ ಚೆನ್ನಾಗಿದೆ. ಯಾಕೆ ನೀವು ರೆಸ್ಟೋರೆಂಟ್ಗೆಲ್ಲ ಹೋಗಿ ತಿಂತೀರ ಹೇಳಿ? ಡಾಬಾಗೆ ಹೋಗ್ತೀರಾ, ರೆಸ್ಟೋರೆಂಟ್ಗೆ ಹೋಗ್ತೀರಾ, ತುಂಬಾ ಚೆನ್ನಾಗಿದೆ ನೋಡಿ. ಆಮೇಲೆ ನಾವು ಕ್ರೀಮ್ ಹಾಕೊಂಡ್ರೆ ತುಂಬಾ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನಾವು ಹಾಕಿ ಕ್ರೀಮು ಕುದಿಸ್ಬಿಟ್ರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ನೋಡ್ರಲ್ಲ ಬಟರ್ ಚಿಕನು ಹೇಗೆ ಮಾಡಿದೆ ಅಂತ. ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ಲು. ಅದು ನೀವು ಬಟರ್ ಬೇಡ ಅಂದರೆ ನೀವು ಆಯಿಲ್ ಹಾಕ್ಕೋಬೋದು. ಬಟರ್ ಒಬ್ಬೊಬ್ರಿಗೆ ಇಷ್ಟ ಆಗೋಲ್ಲ, ಬೇಡ ತುಪ್ಪ ಇಷ್ಟ ಆಗೋಲ್ಲ ಅಂಥವ್ರು ನೀವು ಆಯಿಲ್ ಹಾಕ್ಕೊಂಡು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಆ ಬಟರ್ ಒಂದು ಸ್ಪೂನಾದ್ರು ಹಾಕಲೇಬೇಕು, ತುಂಬ ಚೆನ್ನಾಗಿರುತ್ತೆ. ನೋಡಲಿ ಇದಾಗಿತ್ತು ಇವತ್ತಿನ ಲಾಗು. ನೀವು ಡಾಬಾಲ್ ಹೋಗೋದು ತಿಂತೀರಲ್ವ, ಒಂದ್ಸಲ ನೀವು ಮನೇಲಿ ಮಾಡ್ಕೊಂಡು ತಿಂದರೆ ಡಾಬಾ ಸ್ಟೈಲೇ ಬರುತ್ತೆ ನಿಮಗೆ. ಡಾಬಾದೇ ನಿಮಗೆ ನೆನಪಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿದೆ ಕಮೆಂಟ್ಸ್ ಹಾಕಿ. ಓಕೆ ಬಾಯ್.